ಹಾಸನ ತಾಲೂಕಿನಲ್ಲಿ ರಾಮ ಬಂದ ಕುರುಹುಗಳು ಪತ್ತೆಯಾಯಿತಾ? ಬ್ರಹ್ಮ ರಾಕ್ಷಸಿಯನ್ನ ವಧೆ ಮಾಡಿ ದೋಷ ಪರಿಹಾರಕ್ಕೆ ರಾಮ ಆಗಮಿಸಿದ್ರ? ನೋಡಿ, ಹಾಸನ ತಾಲೂಕಿನಲ್ಲಿ ರಾಮ ಬಂದ ಕುರುಹುಗಳು ಪತ್ತೆಯಾಗಿದೆ. ಬ್ರಹ್ಮ ರಾಕ್ಷಸಿಯನ್ನ ವಧೆ ಮಾಡಿ ದೋಷ ಪರಿಹಾರಕ್ಕೆ ಆಗಮಿಸಿದ್ರು. ಹಾಸನದ ಹಳ್ಳದ ರಾಮೇಶ್ವರಕ್ಕೆ ಶ್ರೀರಾಮ ಬಂದಿದ್ದ ಅನ್ನುವಂಥ ನಂಬಿಕೆ ಇದೆ. ರಾಮ ಬಂದ ಸ್ಥಳದಲ್ಲಿ ದಿನದ 24 ಗಂಟೆಯೂ ಶಿವಲಿಂಗದ ಬಳಿ ನೀರಿನ ಜೊತೆಗೆ ಶಿವಲಿಂಗಕ್ಕೆ ಪೂಜೆ ಮಾಡ್ತಾರೆ ಸ್ಥಳೀಯ ಅರ್ಚಕರು. ಹಳ್ಳದ ರಾಮೇಶ್ವರನ ಪಕ್ಕದಲ್ಲಿ ಆಂಜನೇಯನ ದೇವಸ್ಥಾನವು ಇಲ್ಲಿನ ಆಕರ್ಷಣೆ. ಹಾಸನ ತಾಲೂಕಿನಲ್ಲಿ ರಾಮ ಬಂದ ಕುರುಹುಗಳು ಈಗ ಪತ್ತೆ ಆಗಿದೆ. ನೋಡಿ, ಅದಕ್ಕೆ ಒಂದು ಪುರಾಣದಲ್ಲಿ ಕಥೆ ಕೂಡ ಉಲ್ಲೇಖ ಆಗಿದೆ. ಹಾಸನದ ಹಳ್ಳದ ರಾಮೇಶ್ವರಕ್ಕೆ ಶ್ರೀರಾಮ ಬಂದಿದ್ರು ಅನ್ನುವಂತಹ ಒಂದು ದಾಖಲೆಗಳಿದಾವಂತೆ. ಇದು ಅಲ್ಲಿನ ಅರ್ಚಕರು ಹೇಳ್ತಾ ಇರೋದು. ನೋಡಿ, ಕರ್ನಾಟಕಕ್ಕೂ ಮತ್ತು ರಾಮನಿಗೂ ಅವಿನಾಭಾವ ಸಂಬಂಧ. ನಿಮಗೆ ಗೊತ್ತಿದೆ, ಆಂಜನೇಯನ ಹುಟ್ಟೂರು ನಮ್ಮ ಕರ್ನಾಟಕ, ಅಂಜನಾದ್ರಿ ಬೆಟ್ಟ ಇದೆ ಅಲ್ವಾ, ಹಾಗೆ ರಾಮನದು ಅಯೋಧ್ಯೆ. ಹಾಗಾಗಿ ರಾಮ ಕರ್ನಾಟಕಕ್ಕೂ ಕೂಡ ಬಂದಿದ್ರು. ಅವರ ಕುರುಹುಗಳಿದ್ದಾವೆ, ಇಲ್ಲಿ ಸಾಕಷ್ಟು ಕಡೆಗಳಲ್ಲಿದ್ದಾವೆ. ಹಾಸನದ ಹಳ್ಳದ ರಾಮೇಶ್ವರಕ್ಕೆ ಶ್ರೀರಾಮ ಬಂದಿದ್ರು ಅನ್ನುವಂಥ ನಂಬಿಕೆ. ನೋಡಿ, ನಿರಂತರವಾಗಿ ಪೂಜೆ ಪುನಸ್ಕಾರಗಳು ನಡೀತಾ ಇದೆ. 24 ಗಂಟೆ ಕೂಡ ಶಿವಲಿಂಗದ ಬಳಿ ನೀರಿರುತ್ತೆ. ನೀವು ನೋಡ್ತಾ ಇದ್ರೆ ನೋಡಿ, ನೀರಿದೆ ಸುತ್ತಲೂ 24x7 ಇದು. ಅದು ನೀರು ಹೋಗೋದೇ ಇಲ್ವಂತೆ, ಕಡಿಮೆ ಆಗೋದಿಲ್ವಂತೆ. ಹಾಗಾಗಿ ಅಲ್ಲಿನ ಭಕ್ತರು ಈಗ ಈ ಒಂದು ಸಂದರ್ಭದಲ್ಲಿ ಇಡೀ ನಾಡಿಗೆ ಸಾರುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ದಿನನಿತ್ಯವೂ ಕೂಡ ಅಲ್ಲಿ ಪೂಜೆ ಪುನಸ್ಕಾರಗಳು ನಡೀತಾ ಇದೆ. ಅಂದರೆ ಆ ಸಂದರ್ಭದಲ್ಲಿ ಬ್ರಹ್ಮ ರಾಕ್ಷಸಿಯನ್ನು ವಧೆ ಮಾಡಿ ದೋಷ ಪರಿಹಾರಕ್ಕೆ ಶ್ರೀರಾಮಚಂದ್ರರು ಬಂದಿದ್ರು ಅನ್ನುವಂಥ ಒಂದು ಅಪಾರವಾದಂಥ ನಂಬಿಕೆ ಇದೆ. ನೋಡಿ, ಅಲ್ಲಿ 24 ಗಂಟೆ ಕೂಡ ಶಿವಲಿಂಗದ ಬಳಿ ನೀರಿರುತ್ತೆ. ಶ್ರೀರಾಮಚಂದ್ರರು ಬಂದಾಗಲೂ ಕೂಡ ಅದೇ ಮಾದರಿಯಲ್ಲಿತ್ತು, ಅಂದರೆ ನೀರಿತ್ತು ಶಿವಲಿಂಗದ ಬಳಿ ಅನ್ನುವಂಥ ನಂಬಿಕೆ. ಇನ್ನು ಹಳ್ಳದ ರಾಮೇಶ್ವರದ ಬಗ್ಗೆ ಅಲ್ಲಿನ ಅರ್ಚಕರನ್ನ ನಮ್ಮ ಪ್ರತಿನಿಧಿ ಪ್ರಕಾಶ್ ಮಾತನಾಡಿಸಿದ್ದಾರೆ, ನೋಡೋಣ. ಅಯೋಧ್ಯೆಯಲ್ಲಿ ರಾಮ ಮಂದಿರವನ್ನು ಪ್ರತಿಷ್ಠಾಪನೆ ಮಾಡಲಿಕ್ಕೆ ದಿನಗಣನೆ ಕೂಡ ಆರಂಭವಾಗಿದೆ. ಹಾಗಾಗಿ ದೇಶಾದ್ಯಂತ ಈಗಾಗಲೇ ಶ್ರೀರಾಮ ಎಲ್ಲೆಲ್ಲಿ ಹೋಗಿದ್ರು, ಎಲ್ಲೆಲ್ಲಿ ಪೂಜೆ ಮಾಡಿದ್ರು, ಎಲ್ಲೆಲ್ಲಿ ಇದ್ರು ಅನ್ನುವ ಕುರುಹುಗಳು ಸಾಕಷ್ಟು ಭಾರತದಲ್ಲಿ ಕೂಡ ಈಗಾಗಲೇ ಇರುವಂಥದ್ದು. ಇವತ್ತು ಹಾಸನ ಜಿಲ್ಲೆಯ ಹಳ್ಳದ ರಾಮೇಶ್ವರ ದೇವಸ್ಥಾನ ಅಂತ ಅಂದ್ರೆ ಅದು ಶ್ರೀರಾಮ ಇಲ್ಲಿ ಬಂದಿದ್ರು, ಪೂಜೆ ಮಾಡಿದ್ರು ಅನ್ನುವ ಪ್ರತೀತಿ ಕೂಡ ಈಗಾಗಲೇ ಇರುವಂಥದ್ದು. ಹಾಗಾಗಿ ಇಲ್ಲಿ ಒಂದು ಯಾವಾಗಲೂ ದಿನದ 24 ಗಂಟೆಯಲ್ಲೂ ಕೂಡ ಈ ಶ್ರೀರಾಮ ಬಂದು ಪೂಜೆ ಮಾಡಿ ಹೋದಂತಹ ಸ್ಥಳ ಏನಿದೆ, ಆ ಸ್ಥಳದಲ್ಲಿ ಯಾವತ್ತೂ ಕೂಡ ನೀರು ಅಂದ್ರೆ ಗಂಗೆ ಯಾವಾಗಲೂ ದಿನದ 24 ಗಂಟೆಯಲ್ಲಿ ಇಲ್ಲಿ ಗಂಗೆ ಯಾವಾಗಲೂ ಇದೇ ರೀತಿ ತುಂಬಿ ಹರಿತಾ ಇರುವಂತಹ ದೃಶ್ಯವನ್ನು ಕೂಡ ಈಗಾಗಲೇ ನಾವು ನೋಡ್ಬೋದು. ಈ ಶ್ರೀರಾಮ ಬಂದು ಇಲ್ಲಿ ಪೂಜೆ ಮಾಡಿದ್ರು ಅನ್ನುವ ಪ್ರತೀತಿ ಕೂಡ ಈಗಾಗಲೇ ಇರುವಂಥದ್ದು. ನಮ್ಮ ಬಲಭಾಗದಲ್ಲಿ ಇಲ್ಲಿ ಒಂದು ಬಾವಿಯನ್ನು ಕೂಡ ತೋರಿಸ್ತಾ ಇದ್ದೀವಿ. ಈ ಜಾಗದಿಂದ ಶ್ರೀರಾಮ ಅಂದ್ರೆ ನೀರನ್ನು ತೆಗೆದುಕೊಂಡು ಪೂಜೆಯನ್ನು ಮಾಡಿದ್ರು ಅನ್ನುವ ಮಾತುಗಳನ್ನು ಕೂಡ ಇಲ್ಲಿನ ಅಂದ್ರೆ ಪ್ರತೀತಿ, ಆ ರೀತಿಯಾದಂತಹ ನಂಬಿಕೆಗಳು ಕೂಡ ಈಗಾಗಲೇ ಇರುವಂಥದ್ದು. ಈಗ ನಮ್ಮ ಜೊತೆ ಮಾತನಾಡ್ಲಿಕ್ಕೆ ಸ್ವತಃ ಅರ್ಚಕರು ಕೂಡ ನಮ್ಮ ಜೊತೆಗಿದ್ದಾರೆ. ಏನ್ ಹೇಳ್ತೀರಾ ಹಳ್ಳದ ರಾಮೇಶ್ವರ ದೇವಸ್ಥಾನದ ಬಗ್ಗೆ? ಕೆಲವೊಂದು ನಂಬಿಕೆಗಳು, ಪ್ರತೀತಿಗಳಿದೆ, ಶ್ರೀರಾಮ ಬಂದಿದ್ರು ಅನ್ನುವ ನಂಬಿಕೆಗಳು, ಈ ರೀತಿಯಾದಂತಹ ನಂಬಿಕೆಗಳಿದೆ, ಏನ್ ಹೇಳಲಿಕ್ಕೆ ಬಯಸ್ತೀರಾ? ಇಲ್ಲೇ ಒಂದು ಮಹಿಮೆಯ ವಿಚಾರ ಅಂತಂದ್ರೆ, ಪುತ್ರ ಸಂತಾನ ಸೌಭಾಗ್ಯ ಇಲ್ದ ಅಂತವ್ರು ಬಂದು ಈ ಕೊಳದಲ್ಲಿ ನೀರನ್ನು ಹಾಕಿಕೊಂಡು ಆ ಬ್ರಹ್ಮದಿ ಕಲ್ಲನ್ನು ತಲೆ ಮೇಲೆ ಹೊತ್ಕೊಂಡು 9 ಸುತ್ತು 11 ಸುತ್ತು ಪ್ರದಕ್ಷಿಣೆ ಮಾಡಿ ನಂತರ ಇಲ್ಲಿ ಗಂಗಾದೇವಿ ಪೂಜೆ ಮಾಡಿಕೊಂಡು ಹಿಂದ್ಗಡೆ ಒಳಗಡೆ ಇರ್ತಕ್ಕಂಥ ಈಶ್ವರಲಿಂಗದಲ್ಲಿ ಒಂದು ಬಾಳೆಹಣ್ಣನ್ನಿಟ್ಟು ಪೂಜೆ ಮಾಡಿ ಆ ಬಾಳೆಹಣ್ಣನ್ನು ಅವರು ಸೇವನೆ ಮಾಡಿ ಗಂಟೆಯಿಂದ 3 ಬಕ್ಸ ನೀರನ್ನು ಕುಡಿದು ಹೋದಾಗ ಅವರಿಗೆ ಪುತ್ರ ಸಂತಾನ ಸೌಭಾಗ್ಯ ಆಗಿರ್ತದೆ. ಆಮೇಲೆ ಕೆಲವರಲ್ಲಿ ಬೋರ್ವೆಲ್ ಕೊರೆಸ್ಬೇಕು ಅಂತ ಅಂದಾಗ ಇಲ್ಲಿ ಬಂದು ಪೂಜೆ ಮಾಡಿಸ್ಕೊಂಡು ಸ್ವಾಮಿಯನ್ನ ಜಲ ಪ್ರಸಾದವನ್ನು ತಗೊಂಡೋಗಿ ಹಾಕಿದಾಗ ಅವ್ರ ಬೋರ್ವೆಲ್ ನೀರು ಸಹ ಉತ್ತಮವಾಗಿ ಬಂದಿದೆ. ಕೆಲವು ಪೈರು ಇವೆಲ್ಲ ಚೆನ್ನಾಗಿ ಫಲಿಸ್ತವೆ ಅಂತ ನಂಬಿಕೆ ಇದೆ. ಅದರಿಂದ ಪ್ರತಿ ಹುಣ್ಣಿಮೆಯಲ್ಲೂ ಅಂತೂ ತುಂಬಾ ಜನ ಬರ್ತಾರೆ. ರಾಮೇಶ್ವರ ಅಂತ ಹೆಸರು ಬರಲಿಕ್ಕೆ ಕಾರಣ, ಇದು ಒಂದು ದೊಡ್ಡ ಅಘೋರವಾದ ಕಾಡು. ಈ ಕಾಡಿನಲ್ಲಿ ಒಂದು ಹಳ್ಳ ಇತ್ತು. ಹಳ್ಳದಲ್ಲಿ ಶ್ರೀರಾಮಚಂದ್ರ ಅಲ್ಲಿಂದ ಓಡಿ ಬಂದಾಗ, ಈ ಹಳ್ಳದಲ್ಲಿ ಬಂದಾಗ ಇಲ್ಲಿ ಒಂದು ಕೊಳ ಸಿಕ್ತು. ಆ ಕೊಳ ಸಿಕ್ಕಿದಾಗ ಕೊಳದಲ್ಲಿ ಮುಳುಗಿ ಒಳಗಡೆ ಹೋಗಿ ಲಿಂಗ ಸ್ಥಾಪನೆ ಮಾಡ್ಕೊಂಡು ಪೂಜೆ ಮಾಡಿ ಈಚೆಗೆ ಬಂದಿದ್ರಿಂದ ಹಳ್ಳದ ರಾಮೇಶ್ವರ, ರಾಮಲಿಂಗೇಶ್ವರ, ರಾಮೇಶ್ವರ ಅನ್ನೋ ಒಂದು ಹೆಸರು ಬಂದಿದೆ ಈ ಕ್ಷೇತ್ರದ ಮಹಿಮೆಗೆ. ಮತ್ತೊಬ್ರು ಇದ್ದಾರೆ, ಏನ್ ಹೇಳ್ತೀರಿ ನೀವು ಅರ್ಚಕರು ದೇವಸ್ಥಾನದ ಬಗ್ಗೆ? ದೇವಸ್ಥಾನದ ಬಗ್ಗೆ ಅಂದ್ರೆ ಇದು ಮೂಲತಃ ಮುಜರಾಯಿ ದೇವಸ್ಥಾನ ಆಗಿರೋದ್ರಿಂದ ಹಿಂದೆ ನಮ್ಮ ತಾತ ಮತ್ತೆ ಮುತ್ತಾತ ನಮ್ಮ ತಂದೆಯವರು ಎಲ್ಲ ಪೂಜೆ ಮಾಡಿದಂತ ಲಿಂಗು. ಈಗ ನಾವು ಅದನ್ನೇ ಕಂಟಿನ್ಯೂ ಮಾಡ್ಕೊಂಡು ವಂಶ ಪಾರಂಪರ್ಯವಾಗಿ ನಡೆಸ್ಕೊಂಡು ಹೋಗ್ತಾ ಇದ್ದೀವಿ.
ಇಲ್ಲಿ ಹೊರಗಡೆಯಿಂದ ದೇವರ ಪುಣ್ಯಕ್ಕೆ ಎಲ್ಲ ಇಲ್ಲೇ ತರುವಂಥದ್ದು. ಇಲ್ಲೇ ತಸ್ತಿಕ ಎಲ್ಲ ನಮಗೆ ಸಿಗ್ತಾ ಇದೆ. ಶ್ರೀರಾಮ ವನವಾಸಕ್ಕೆ ಬಂದಾಗ ಪೂಜೆ ಮಾಡಿದಂಥ ಲಿಂಗು ಅಂತ ಹೇಳ್ಬಿಟ್ಟು ಹೇಳ್ತೇನೆ. ಈಗ ಮತ್ತೊಬ್ರು ನಮ್ಮ ಜೊತೆ ಇದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಏನ್ ಹೇಳಲಿಕ್ಕೆ ಬಯಸ್ತೀರಾ? ಇಲ್ಲಿ ಸುತ್ತ ಹಳ್ಳಿ ಗ್ರಾಮಸ್ಥರು ಗ್ರಾಮ ದೇವತೆಗಳನ್ನ ತಂದು ಪ್ರತಿ ವರ್ಷಕ್ಕೊಂದ್ಸಾರಿ ಪುಣ್ಯ ಮಾಡಿಸ್ಕೊಂಡು ಅವಕ್ಕೆ ಜೀವ ಶಕ್ತಿಯನ್ನು ಕೊಟ್ಕೊಂಡು ಅವ್ರ ಊರಿನಲ್ಲಿಗೆ ಕಾರ್ಯಕ್ರಮವನ್ನು ಮಾಡಿಕೊಂಡು ವ್ಯವಸ್ಥೆಗಳನ್ನು ಮಾಡ್ತಾ ಇರ್ತಾರೆ. ಪ್ರತಿ ಎಲ್ಲ ದೇವರಿಗೂ ಶಕ್ತಿ ಇಲ್ಲಿಂದಲೇ ಕೊಡೋದು ಅಂತ ಒಂದು ಹಿಂದಿನಿಂದ ನಡೆದಿದೆ, ಅದೇ ರೀತಿ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಜೀವಕಳೆ ಕೂಡ ದೇವರುಗಳಿಗೆ ಜೀವಗಳನ್ನು ಕೂಡ ಇಲ್ಲಿಂದಲೇ ಆಗ್ತಾ ಇದೆ. ಇದಿಷ್ಟು ಇಲ್ಲಿನ ಅರ್ಚಕರು ಮತ್ತು ಸ್ಥಳೀಯರು ಕೂಡ ಈಗಾಗಲೇ ಹೇಳುವಂತ ಮಾತು. ಹಿಂದೆ ವನವಾಸಕ್ಕೆ ಬಂದಿದ್ದಂತಹ ಶ್ರೀರಾಮ ಇಲ್ಲಿಗೆ ಬಂದಿದ್ರು ಅನ್ನುವ ಅಂದ್ರೆ ಆ ರೀತಿಯ ಬಂದಿದ್ರು ಅನ್ನುವ ನಂಬಿಕೆಯನ್ನು ಕೂಡ ಈಗಾಗಲೇ ಇಟ್ಕೊಂಡಿರುವಂಥದ್ದು. ಆ ರೀತಿಯಾದಂತಹ ಒಂದು ಮಾಹಿತಿಯನ್ನು ಕೂಡ ಈಗಾಗಲೇ ಇಲ್ಲಿನ ಸ್ಥಳೀಯರು ಹೇಳ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಕಿಶೋರ್ ಜೊತೆ ಪ್ರಕಾಶ್, TV5 ಹಾಸನ.